ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನೀವೇನಾದರೂ ಬೆಂಗಳೂರು ನಿಯರ್ ಒಂದು ಒಳ್ಳೆ ದೇವಸ್ಥಾನ ಅಂದರೆ ತುಂಬ ನಿಮಗೆ ಏನೇ ಕಷ್ಟಗಳಿದ್ರೂ ಪರಿಹಾರ ಕೊಡುವಂತಹ ದೇವಸ್ಥಾನ ಏನಾದರೂ ಹುಡುಕ್ತಾ ಇದ್ದರೆ ವೀಕ್ಷಕರೇ, ನೀವು ಈ ದೇವಸ್ಥಾನಕ್ಕೆ ಅಂದರೆ ಶ್ರೀ ಸತ್ಯ ಶನೀಶ್ವರ ಸ್ವಾಮಿ ಟೆಂಪಲ್ಗೆ ನೀವು ಭೇಟಿ ನೀಡ್ಬೋದು ವೀಕ್ಷಕರೇ. ಇದು ನಿಮಗೆ ಬೆಂಗಳೂರಿಂದ ಬರೀ 50 ಕಿಲೋಮೀಟ್ರ್ ಡ್ರೈವ್ ವೀಕ್ಷಕರೇ. ಈ ದೇವಸ್ಥಾನ ಏನಕ್ಕೆ ಇಷ್ಟೊಂದು ವಿಶೇಷ, ಇಲ್ಲಿ ಏನೇನು ಪೂಜೆಗಳನ್ನ ಮಾಡಿಸ್ಬೋದು, ಯಾವ ಥರ ಇದೆ ದೇವಸ್ಥಾನ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದು ನಿಮಗೆ ಬಿದಿನಗೆರೆ ಅಂತ ಕುಣಿಗಲ್ ತಾಲೂಕಲ್ಲಿ ಬರುತ್ತೆ ವೀಕ್ಷಕರೇ. ಇದು ನಿಮಗೆ ಬೆಂಗಳೂರು ಆಲ್ಮೋಸ್ಟ್ ಜಾಲಹಳ್ಳಿ ಕ್ರಾಸಿಂದ ಒಂದು 50 ಕಿಲೋಮೀಟರ್ ಡ್ರೈವ್ ವೀಕ್ಷಕರೇ. ಇದು ನ್ಯಾಷನಲ್ ಹೈವೇಯಿಂದನೇ ಸೇಮ್ ನಿಮ್ಮ ನ್ಯಾಷನಲ್ ಹೈವೇಯಿಂದ ಒಂದು 2 ಕಿಲೋಮೀಟರ್ ಮಾತ್ರ ಒಳಗಡೆ ಬರಬೇಕು ಅಷ್ಟೇ. ರೋಡು ಕೂಡ ಏನು ಅಷ್ಟೇನು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಒಂಚೂರು ಈಗ ಇನ್ನೂ ಇಂಪ್ರೂವ್ ಮಾಡ್ತಿದ್ದಾರೆ ವೀಕ್ಷಕರೇ. ಇವರು ಈಗ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಚೆನ್ನಾಗಿದೆ. ಆ್ಯಕ್ಚುಲಿ ಬರ್ಬೋದು, ಪಾರ್ಕಿಂಗ್ ಕೂಡ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ವ್ಯವಸ್ಥೆನೂ ಸಖತ್ತಾಗಿ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ವಿಶೇಷಣೆ ಬಂದ್ಬಿಟ್ಟು ಶ್ರೀ ಶನೇಶ್ವರ ಸ್ವಾಮಿ ಮಂದಿರ ವೀಕ್ಷಕರೇ. ಈ ಶ್ರೀ ಶನೇಶ್ವರ ಸತ್ಯ ಶನೇಶ್ವರ ಮಂದಿರ ಇದೆಯಲ್ಲ ವೀಕ್ಷಕರೇ, ಇಲ್ಲಿ ತುಂಬಾ ಪೂಜೆಗಳು ಎಲ್ಲ ಹೋಮಗಳು ಮತ್ತು ಯಾಗಗಳಾಗಲಿ ಮತ್ತು ಅಭಿಷೇಕಗಳಾಗಲಿ ತುಂಬ ನಡೀತವೆ ವೀಕ್ಷಕರೇ ಮತ್ತು ಇಲ್ಲಿ ತುಂಬ ದೊಡ್ಡ ಯಾಗ ಮಂಟಪನೇ ಇದೆ ವೀಕ್ಷಕರೇ. ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ತುಂಬ ದೊಡ್ಡದಾಗಿ ಯಾಗಗಳಾಗಲಿ ಹೋಮಗಳಾಗಲಿ ಶ್ರೀ ಶನೇಶ್ವರ ಸ್ವಾಮಿದ ಪ್ರತಿಯೊಂದು ಮಾಡಿಸ್ತಾರೆ ವೀಕ್ಷಕರೇ. ನಿಮಗೆ ಏನೇ ದೋಷಗಳಿದ್ರೂ ಇಲ್ಲಿ ಬಂದುಬಿಟ್ಟು ಪರಿಹಾರ ಮಾಡಿಸ್ಕೋಬೋದು ವೀಕ್ಷಕರೇ. ಹಾಗಾಗಿ ಈ ಕ್ಷೇತ್ರ ತುಂಬಾ ಇಯರ್ ಟು ಇಯರ್ ನೀವು ಹೋದ್ರೂ ಹೊಸ್ದಾಗಿ ಇಂಪ್ರೂವ್ಮೆಂಟ್ಸು ಕಾಣಿಸ್ತಾನೆ ಇದೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೋಡ್ಬೋದು ಇಲ್ಲಿ ಗೌರ್ನಮೆಂಟಿಗೆ ಹೋದರೆ ದೇವಸ್ಥಾನಗಳು ಯಾವ ಥರ ಇದ್ದಾವೆ, ಪ್ರೈವೇಟ್ ಹತ್ರ ಇದ್ದರೆ ಯಾವ ಥರ ಅನ್ನೋದಕ್ಕೊಂದು ಉದಾಹರಣೆ ವೀಕ್ಷಕರೇ ಈ ಟೆಂಪಲ್ಗಳೆಲ್ಲವ. ಹಾಗಾಗಿ ಯಾರೇ ನೀವು ಬೆಂಗಳೂರು ಅಥವಾ ನಿಯರ್ ಎಲ್ಲೇ ಇದ್ದರೂ ಈ ಶನೇಶ್ವರ ಸ್ವಾಮಿ ಮಂದಿರಕ್ಕೆ ಬಂದು ಒಂದ್ಸರಿ ಭೇಟಿ ನೀಡಲೇಬೇಕು ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ. ಔಟ್ಸೈಡಿಂದನೇ ನೋಡಿದರೆ ನಿಮಗೆ ಹೋಗಬೇಕು ಅನ್ಸಲ್ಲ. ಒಳಗಡೆ ಎಲ್ಲ ನೋಡಿ ಅದರದ್ದೆಲ್ಲ ನವಗ್ರಹಗಳ ಪ್ರತಿಯೊಂದನ್ನು ನೀವು ನೋಡ್ತೀರ. ನವಗ್ರಹಗಳದೆಲ್ಲ ಏನೇನು ವಿಶೇಷಗಳು, ಈ ಶನೇಶ್ವರದ ಏನು ಎಳ್ಳು ಮತ್ತು ಎಳ್ಳೆಣ್ಣೆ ಮತ್ತು ಎಳ್ಳನ್ನ ಏನಕ್ಕೆ ಈ ಶನೇಶ್ವರ ಸ್ವಾಮಿಗೆ ವಿಶೇಷ, ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಿಮಗೆಲ್ಲ ಶ್ರೀ ಶನೇಶ್ವರ ಸ್ವಾಮಿಗೆ ಎಳ್ಳು ಮತ್ತು ಎಳ್ಳೆಣ್ಣೆನೆ ಹಾಕ್ಬಿಟ್ಟು ನಿಮಗೆ ದೀಪ ಅಲ್ಲಿ ಹಚ್ತಾರೆ. ನಿಮಗೆ ಏನೇ ಆದ್ರೂ, ಏನೇ ದೋಷ ಪರಿಹಾರಗಳನ್ನ ಮಾಡ್ಕೋಬೇಕು, ಏನೇ ಒಳ್ಳೇದಾಗಬೇಕು ಆಗಬೇಕು ಅಂದ್ರೂ ಬೇಡ್ಕೊಂಬಿಟ್ಟು ನೀವು ಅಲ್ಲಿಗೆ ಅದನ್ನು ಎಳ್ಬತ್ತಿನ ಹಾಕ್ತೀರ ವೀಕ್ಷಕರೇ. ಅದು ಏನಕ್ಕೋಸ್ಕರ ಎಳ್ಬತ್ತಿ ಹಾಕೋದು ಅನ್ನೋಕ್ಕೆ ಒಂದು ದಂತಕಥೆನ ನೋಡ್ಕೊಂಬರೋಣ ವೀಕ್ಷಕರೇ ಚಿಕ್ಕದಾಗಿ. ವೀಕ್ಷಕರೇ, ಈ ರಾವಣನು ಎಲ್ಲ ದೇವತೆಗಳು ಮತ್ತು ಎಲ್ಲ ನವಗ್ರಹಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾನಂತೆ ವೀಕ್ಷಕರೇ. ಅವಾಗ ಅವನ ಮಗ ಅಂದರೆ ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಹೋದಾಗ ಅವನ ಮಗ ಮೇಘನಾದ ಹುಟ್ಟುವ ಸಂದರ್ಭದಲ್ಲಿ ಶನಿ ದೇವರಿಂದ ಏನೂ ಕೂಡ ಪ್ರಾಬ್ಲಮ್ಮು ಬರಬಾರ್ದು ಅಂತ ಹೇಳ್ಬಿಟ್ಟು ಶನಿ ದೇವ್ರನ್ನ ಒಂದು ಸೆರೆ ಮಾಡಿಟ್ಟಿರ್ತಾನಂತೆ ವೀಕ್ಷಕರೇ. ಅಲ್ಲಿಗೆ ಹನುಮಾನು ಬಂದಾಗ ಲಂಕೆಗೆ ಸೀತಾದೇವಿಯನ್ನು ಬಿಡಿಸ್ಕೋಬೇಕಾರೆ ಅವಾಗ ಅವನು ಶನಿ ದೇವ್ರನ್ನ ಬಿಡಿಸ್ತಾನಂತೆ ವೀಕ್ಷಕರೇ. ಶನಿ ದೇವ್ರನ್ನ ಬಿಡಿಸಿದಾಗ ಶನಿ ದೇವರು ಬಂದ್ಬಿಟ್ಟು ಹನುಮಂತನ ತಲೆ ಮೇಲೆ ಕುತ್ಕೊಳ್ತಾರಂತೆ ಹೆಗ್ಲೇ ಇರ್ತಾನಂತೆ ವೀಕ್ಷಕರೇ. ಅವಾಗ ಅವನು ಹನುಮಂತನ ಫುಲ್ ಲಂಕೆನ ಎಲ್ಲ ಯುದ್ಧ ಮಾಡಿ ಗೆಲ್ಲಬೇಕಾರೆ ಆ ಶನಿದೇವರಿಗೆ ಎಲ್ಲ ಮೈಕೈ ಎಲ್ಲ ನೋವು ಬರುತ್ತಂತೆ ವೀಕ್ಷಕರೇ. ಆವಾಗ ಶನಿದೇವರು ಕೆಳಗೆ ಇಳಿತಾರಂತೆ ವೀಕ್ಷಕರೇ. ಆವಾಗ ಇಳಿದಾಗ ಅವ್ನು ಹೇಳ್ತಾನಂತೆ ಶನಿದೇವರು, ನಾನು ಯಾರಿಗೂ ಕಷ್ಟ ಕೊಡೋಲ್ಲ, ನಿನ್ನ ಭಕ್ತರಿಗೂ ಯಾರಿಗೂ ಕಷ್ಟ ಕೊಡಲ್ಲ ಮುಂದೆ ಅಂತ ಹೇಳಿದಾಗ ಆಂಜನೇಯ ಸ್ವಾಮಿ ಅಲ್ಲಿ ಎಳ್ಳೆಣ್ಣೆನ ಹಾಕಿ ಅವನ ದೇಹಕ್ಕೆಲ್ಲ ಹಾಕಿ ಆ ನೋವುಗಳನ್ನೆಲ್ಲ ನಿವಾರಿಸ್ತಾನಂತೆ ವೀಕ್ಷಕರೇ. ಹಾಗಾಗಿ ಆ ಎಳ್ಳೆಣ್ಣೆಗಳು ಎಲ್ಲೋದ್ರೂ ತುಂಬಾ ಶ್ರೇಷ್ಠ ಶನಿದೇವರಿಗೆ. ಪ್ರತಿಯೊಬ್ಬರೂ ಏನೇ ಅವ್ರ ದೋಷಗಳಿದ್ರೂ ಪರಿಹಾರ ಮಾಡಿಸ್ಕೊಳಕ್ಕೋಸ್ಕರ ಈ ಎಳ್ಳೆಣ್ಣೆನ ದೀಪನ ಹಚ್ತಾರೆ ವೀಕ್ಷಕರೇ ಶನಿದೇವರುಗಳ ಮುಂದ್ಗಡೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಎಲ್ಲಿ ನವಗ್ರಹಗಳ ಪ್ರತಿಯೊಂದು ಡೀಟೇಲ್ಸ್ ನೋಡ್ಕೋಬೇಕು, ಶನಿದೇವರಿಗೆ ಎಳ್ಳೆಣ್ಣೆ ಏನಕ್ಕೆ ಹಚ್ತಾರೆ ಎಲ್ಲ ಡೀಟೇಲು ಕ್ಲಿಯರಾಗಿ ಅಲ್ಲೇ ಚಿತ್ರಣವಾಗಿ ಬರೆದಿದ್ದಾರೆ ವೀಕ್ಷಕರೇ. ಅಷ್ಟು ಸೂಕ್ಷ್ಮವಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಕೂಡ ಬರ್ಬೋದು ವೀಕ್ಷಕರೇ. ಬೆಲ್ಲ ದೀಪ ಬೆಳಗ್ಬೋದು ಶನಿದೇವರಿಗೆ. ಪ್ರತಿಯೊಂದು ನೀವು ಎಳ್ಳೆಣ್ಣೆ ಕೊಡ್ತಾರೆ, ಎಳ್ಳೆಣ್ಣೆನ ವಿಗ್ರಹಕ್ಕೆ ಉಯ್ಬೋದು. 150 ರೂಪಾಯಿ ಒಂದು. ಇಲ್ಲಾಂದರೆ ಎಳ್ಳೆಣ್ಣೆ ದೀಪ ಬರೀ ಎಳ್ಳೆಣ್ಣೆ ತೊಗೋಬೇಕು, ಬತ್ತಿ ತೊಗೋಬೇಕಂದ್ರೆ 50 ರೂಪಾಯಿಗೆ ವೀಕ್ಷಕರೇ. ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ನೀವು ಹೋಗಿ ಖುಷಿಯಾಗಿ ಪೂಜೆ ಮಾಡಿಸ್ಕೊಂಡು ನಿಮ್ಮೆಲ್ಲ ಕಷ್ಟಗಳಿಗಾಗಲಿ ದೋಷಗಳಿಗಾಗಿ ಪರಿಹಾರಗಳನ್ನು ಕಂಡುಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಯಾರು ನೀವು ನಿಯರ್ ಇದ್ದರೆ ಪ್ರತಿಯೊಬ್ಬರು ಈ ಸತ್ಯ ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಪ್ರತಿಯೊಬ್ಬರು ಭೇಟಿ ನೀಡಲೇಬೇಕು ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್.